ಹಾಯ್. ನನ್ನ ಮಗಳು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಅದು ನೀರು. ಹಾಯ್. ಹಾಯ್. ಸುಮ್ಮನೆ ಇರೋ ಚಂದ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮ ಮನೇಲಿ ಇವಾಗ ದೇವ್ರನ್ನ ತೆಗೆದು ಎಲ್ಲ ವಾಶ್ ಮಾಡ್ತಾ ಇದ್ವಿ. ನಾಳೆ ಬಂದು ದೇವರು ಅಂದರೆ ಚೌಡಮ್ಮನ್ನ ಕರ್ಕೊಂಡು ಹೋಗ್ತಾವ್ರೆ. ಅಂದರೆ ನಮ್ಮ ಮನೆಗೆ ಪೂಜೆಗೆ ಬರ್ತಾರೆ ಅವರು. ದೇವ್ರನ್ನ ನಾಳೆ ಕರ್ಕೊಂಡು ಹೋಗ್ಬೇಕು ನಾವು ವೈಟ್ ಫೀಲ್ಡ್ಗೆ. ಅದಕ್ಕೋಸ್ಕರ ಇವತ್ತು ದೇವ್ರನ್ನೆಲ್ಲ ತೆಗೆದು ಎಲ್ಲ ತೊಳಿತಾ ಇದ್ದೀವಿ. ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಸಂಜೆ ಮೇಲೆ ಹೂವು ತೊಗೊಂಬಂದು ಕೊಡ್ತಾರೆ. ನಾಳೆ ಬೆಳಗ್ಗೆ ಅಂದರೆ ಇವತ್ತು ಶನಿವಾರ, ನಾಳೆ ಬಂದು ಭಾನುವಾರ ನಾವು ದೇವ್ರನ್ನ ಕರ್ಕೊಂಡು ಹೋಗ್ತೀವಿ. ಯಾರು ಈ ವಿಡಿಯೋ ಇವತ್ತಿಂದು ನಾಳೆದೆಲ್ಲ ಒಂದೇ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರು ಸ್ಕಿಪ್ ಮಾಡಿದಿರೋ ಫುಲ್ ವಿಡಿಯೋ ವಾಚ್ ಮಾಡಿ. ಬೆಳಗ್ಗೆನೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ದೇವ್ರನ್ನೆಲ್ಲ ತೊಳಿತಾ ಇದ್ದೀವಿ. ಮತ್ತು ದೇವ್ರ ಮನೆ ಕ್ಲೀನಿಂಗ್ ಆಯಿತು. ಎಲ್ಲ ದೇವ್ರ ಮನೆಯಲ್ಲಿ ಸೋಪ್ ಹಾಕಿ ಎಲ್ಲ ಉಜ್ಜಿ ತೊಳೆದಿದ್ದೀವಿ. ಅಂದರೆ ಇದು ಹಿಂದೆ ಗೋಡೆ ಕರೆ ಇರೋದು. ದೀಪ ನಾವು ಡೈಲಿ ಹಚ್ಚಿರ್ತೀವಲ್ವ, ಒಂದೊಂದ್ಸಲ ಜೋರಾಗಿ ಉರಿಯತ್ತೆ ಆ ದೀಪ ಬಂದು. ಅದಕ್ಕೋಸ್ಕರ ಅದು ಕರೆ ಆಗಿರೋದು, ಅದು ಹೋಗೋದೇ ಇಲ್ಲ. ಮತ್ತು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಮತ್ತು ಫೋಟೋಸ್ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ಜೋಡಿಸ್ಕೊಂಡಿದ್ದೀವಿ. ನಾವು ದೀಪ ಅದು ತೊಳಿತೀವಿ, ಅಂದರೆ ಮಣ್ಣಿನ ದೀಪ ಕ್ಲೀನಾಗಿ ತೊಳೆದು ತಿರ್ಗಾ ಅರ್ಶಿನ ಕುಂಕುಮ ಇಟ್ಟು ದೀಪ ಅಂಟಿಸ್ತೀವಿ. ದೀಪ ಏನು ಆರ್ಸಕ್ಕೆ ಹೋಗಲ್ಲ. ಆ ದೀಪ ಬೇರೆ ಬಟ್ಲಲ್ಲಿ ಎಣ್ಣೆ ಹಾಕಿ ಅದೇ ದೀಪ ಉರಿತಾ ಇರತ್ತೆ. ತಿರ್ಗಾ ನಾವು ವಾಪಸ್ಸು ತಿರ್ಗಾ ಮಣ್ಣಿನ ದೀಪ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ತಿರ್ಗಾ ಅದಕ್ಕೆ ಶಿಫ್ಟ್ ಮಾಡ್ತೀವಿ. ಎಲ್ಲ ಆಯಿತು. ಫೋಟೋಸ್ ಎಲ್ಲ ಜೋಡಿಸ್ಕೊಂಡ್ವಿ. ಇವಾಗ ದೇವ್ರ ವಿಗ್ರಹಗಳಿಗೆ ಎಲ್ಲ ತೊಳೆದು ಎಲ್ಲ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ವಿ. ಎಲ್ಲ ಒರೆಸ್ಬಿಟ್ಟು ಇವಾಗ ನಾವು ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಎಲ್ಲ ಜೋಡಿಸ್ಕೊಬೇಕು. ಇವಾಗೆಲ್ಲ ಚೌಡಮ್ಮನ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ರೆ ನಾಳೆ ಮಿಕ್ಕಿರೋದು ರೆಡಿ ಮಾಡ್ಕೊಬೋದು ಅಂದ್ಬಿಟ್ಟು ಸ್ಟಿಚ್ಗೆ ಅಂದರೆ ಸ್ಯಾರಿ ಸ್ಟಿಚ್ಗೆ ನಮ್ಮ ಮಾವವ್ರು ಎತ್ಕೊಂಡು ಹೋಗೋರೆ. ದೇವ್ರಿಗೆ ಬ್ಲೌಸ್ ಪೀಸು ಸ್ಟಿಚ್ ಮಾಡಿ ಸೆರಗೆಲ್ಲ ಹೊಲ್ದು ಎತ್ಕೊಂಡ್ಬರ್ತಾರೆ ಅವರು. ಸಂಜೆ ಮೇಲೆ ರಾತ್ರಿ ಎತ್ಕೊಂಡ್ಬರ್ತಾರೆ. ನಾನಿವಾಗ ಎಲ್ಲ ಫೋಟೋಸ್ಗೆಲ್ಲ ಅರ್ಶಿನ ಕುಂಕುಮ ಆಯಿತು. ಮತ್ತು ವಿಗ್ರಹಗಳಿಗೆಲ್ಲ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಮಿನಿಮಮ್ ಆಗುತ್ತೆ 2 ಗಂಟೆ ಆಗುತ್ತೆ. ಅಡುಗೆ ನಾಷ್ಟ ಎಲ್ಲ ಬೆಳಿಗ್ಗೆನೇ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ಇವತ್ತು ನನ್ನ ಮಗಳು ಕಾಲು ನೋವ್ತಾ ಇತ್ತು. ಅಂದರೆ ಮಿಷಿನ್ ಅಂದರೆ ಕಾಲು ಇಸ್ಕೋ ಮಿಷಿನಲ್ಲಿ ಇಸ್ಕೆ ಅಂತ ಇದ್ದೀನಿ. ಆ ಕೆತೆ ಅಂದರೆ ಏನಾನ ಸುಮ್ಮನೆ ಇರಲ್ಲ, ಕೆತೆ ಮಾಡ್ತಾ ಇರ್ತಾರೆ ನನ್ನ ಹತ್ರ. ನಾನು ಒಂದು ಹೇಳಿದ್ರೆ 2 ಮಾಡ್ತಾರೆ, ಆ ಥರ ಮಾಡ್ತಾರೆ. ನನ್ನ ಹತ್ರನೇ ಮಾತ್ರ, ಅವ್ರ ಅಪ್ಪನ ಹತ್ರ ಏನೋ ಮಾಡೋಕ್ಕೋಗಲ್ಲ. ನನ್ನ ಮಗಳು ಅಷ್ಟೇ, ನನ್ನ ಮಗನಷ್ಟೇ, ಇಬ್ಬರು. ನಾನು ಒಂದು ಹೇಳಿದ್ರೆ 2 ಮಾಡ್ತಾರೆ. ನಾನು ಒಂಥರ ಮಾತಾಡಿದ್ರೆ ಅವ್ರು 2 ಥರ ಮಾತಾಡ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ ನನ್ನ ಹತ್ರ. ನಾನು ಕಾಲು ತುಂಬ ನೋವ್ತಾ ಇತ್ತು, ಅದಕ್ಕೋಸ್ಕರ ಕಾಲಿಗೆ ಮಿಷಿನ್ ಇಡು ಅಂತ ಇದೆ. ಹೂವು ತಂದು ಕೊಟ್ಟವ್ರೆ. ಹೂವು ಅವರು ತಗೊಂಡು ಅವರು ಕೊರಿಯರೆಲ್ಲ ಪೋಟರೆಲ್ಲ ಯಾರ ಕೈಯೆಲ್ಲನ ಕಳ್ಸವ್ರೆ, ನನ್ಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ನಾನು ಕೇಳಲಿಲ್ಲ. ಕಳಿಸಿದ್ರು, ಅಂಗಡಿ ಹತ್ರ ತಂದು ಕೊಟ್ಟಿದ್ರು. ನನ್ನ ಮಗ ಎಲ್ಲ ಎತ್ಕೊಂಡ್ಬಂದು ಇವಾಗೆಲ್ಲ ಜೋಡಿಸ್ತಾನೆ. ತೊಗೊಂಬಂದಿರೋದು ಅವರು ತೊಗೊಂಡಿರೋದು ಮಧ್ಯಾಹ್ನ ಆಗಿತ್ತಲ್ವ, ಇವಾಗೆಲ್ಲ ಜೋಡಿಸ್ಕೊಂಡ್ಬಿಡ್ಬೇಕು. ಯಾವತ್ತು ಬಟ್ಟೆ ಹಾಕಿ ಜೋಡಿಸ್ಕೊಬೇಕು. ಇವಾಗ ನನ್ನ ಮಗ ಬಂದರೆ ನೋಡ್ತಾ ಇರಿ, ಅವ್ನು ಜೋಡಿಸೋದು A to Z ಕ್ಲೀನಾಗೆ ಮಾಡ್ತಾನೆ. ನಾವೇನಾನ ಮಾಡಿದ್ರೆ ನಮ್ಮನ್ನೇ ಇದು ಮಾಡ್ತಾ ಇರ್ತಾನೆ. ಆ ಥರ ಎಲ್ಲ ತೊಗೊಂಬಂದವ್ರೆ. ಇವಾಗೆಲ್ಲ ಜೋಡಿಸ್ಬೇಕು ಅವನು. ಪಂಚೆ ಇವಾಗ ನಾವು ಯೂಸ್ ಮಾಡೋಕ್ಕೋಗಲ್ಲ, ದೇವ್ರಿಗೆ ಒಂದಷ್ಟು ಇಟ್ಬಿಟ್ಟಿರ್ತೀವಿ ಬಿಳಿ ಪಂಚೆಗಳೆಲ್ಲ. ಅದನ್ನು ನಾವು ದೇವ್ರಿಗೆ ದೇವ್ರು ಹೋಗೋಗಾಗಲಿ ಬರೋವಾಗಲಿ ಏನಕ್ಕನ ಯೂಸ್ ಮಾಡ್ಬೇಕಂದ್ರೆ ಅದು ಎತ್ತಿಕ್ಕಿರ್ತೀವಿ. ಅದನ್ನ ಇವಾಗ ನೀರು ಹಾಕಿ ಮಾಡಿ ನಾವು ಜೋಡಿಸ್ಕೊಬೇಕು. ನನ್ನ ಮಗಳು TV ನೋಡ್ತಾ ಇದ್ಲು. ನಾಳೆ ಬಂದು ಅವರು ದೇವ್ರನ್ನ ಕರ್ಕೊಂಡು ಹೋಗ್ತಾರಲ್ವ, ನಮ್ಮ ಮನೆಗೆ ಪೂಜೆಗೆ ಬರ್ತಾರೆ. ಗಂಡ ಹೆಂಡತಿ ಮಕ್ಕಳು ಬರ್ತಾರೆ. ವೈಟ್ ಫೀಲ್ಡಿಂದ ಬರ್ತಾರೆ, ತುಂಬ ದೂರದಿಂದನೇ ಬರ್ತಾರೆ ಪೂಜೆಗೆ ನಮ್ಮ ಮನೆಗೆ ಚೌಡಮ್ಮನಿಗೆ. ಅವರು ಬರೋವಾಗೆಲ್ಲ ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಬಂದು ಹೂವು ಹಾಕಿ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾವಾಗೂ ಅಷ್ಟೇ ತುಂಬ ಚೆನ್ನಾಗಿ ತರ್ತಾರೆ ಹೂವು. ನಮ್ಮ ಯಜಮಾನ್ರು ಹೆಂಗೆ ತರ್ತಾರೋ ಅವರು ಹಂಗೆ ನೋಡಿಕೊಂಡು ಕಲ್ತ್ಕೊಂಡ್ಬಿಟ್ಟವ್ರೆ. ಅವರು ತುಂಬ ಚೆನ್ನಾಗಿರೋ ಹೂವು ಎಲ್ಲ ತಂದು ಕೊಡ್ತಾರೆ. ಮತ್ತು ಅವ್ರಿಗೆ ಇವಾಗ ಗೊತ್ತಾಗೈತೆ, ಇವಾಗ ನಮ್ಮ ಯಜಮಾನ್ರು ಇಷ್ಟಿಷ್ಟು ದಿಂಡುಗಳು ಬೇಕು ಅಂದರೆ ಫಸ್ಟ್ ಲೈನ್ ಎಷ್ಟು ಬೇಕು, 2ನೇ ಲೈನ್ ಎಷ್ಟು ಬೇಕು, ಆಮೇಲೆ ಆಂಜನೇಯಗೆ ಎಷ್ಟು ಬೇಕು. ಇವಾಗ ಆಂಜನೇಯನು ಬರುತ್ತೆ, ನಾಳೆ ಅಲ್ಲಿಂದನೇ ಹಂಗೆ ಬರುತ್ತೆ ಆಂಜನೇಯ. ಇಲ್ಲಿಗೆ ಬರ್ತಾ ಇಲ್ಲ, ಬೇರೆ ಕಡೆ ಹೋಗಿತ್ತಂತೆ ದೇವರು. ಅದಕ್ಕೋಸ್ಕರ ಅಲ್ಲಿಂದ ಅಲ್ಲೇ ಬರೋದು. ಇಲ್ಲಾಂದ್ರೆ ಇಲ್ಲಿಗೆ ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ವಿ ಆಂಜನೇಯ ದೇವ್ರನ್ನ.
2 ದೇವ್ರಿಗೂ ಹೂವು ಕಳ್ಸವ್ರೆ. ಇಷ್ಟಿಷ್ಟು ಅಂದ್ಬಿಟ್ಟು ಲೆಕ್ಕ ಹಾಕಿ ಹೇಳಿದ್ರು ನಮ್ಮ ಯಜಮಾನ್ರು. ಅವ್ರು ಹಂಗೆ ತಗೊಂಡು ಕಳ್ಸವ್ರೆ. ನನ್ನ ಮಗಳು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು, ಅದು ನೀರು ಇಷ್ಟೇ, ಅದು ಇಷ್ಟು ಲೋಟಕ್ಕೆ ಇಷ್ಟೇ ನೀರು. ಸ್ವಲ್ಪ ಜಾಸ್ತಿನ ಬೇಡವಾ? ಅದು ಕಂಜೂಸ್ತಾನ. ಅದು ಕಂಜೂಸ್ ಅಲ್ಲ, ಕಂಜೂಸು. ಸುಮ್ಮನೆ ಇರು. ನಾವು ಹಲಸಿನ ಹಣ್ಣು ಮಾವಿನ ಹಣ್ಣು ತಿಂದು 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 ಹೆವಿ ಈಟ್ ಆಗ್ಬಿಟ್ಟೈತೆ ನಮಗೆ. ನಾವು ಇಷ್ಟು ಜನನು ವಾಶ್ರೂಮ್ ಆಯಿತು, ಮನೆ ಆಯಿತು, ವಾಶ್ರೂಮ್ ಆಯಿತು, ಮನೆ ಆಯಿತು, ಹೆವಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ ಹಲಸಿನ ಹಣ್ಣು. ನನ್ನ ಮಗನಿಗೆ ಏನೂ ಹೇಳ್ಬಾರ್ದು, ಟ್ರೋಲ್ ಆಗೋಗುತ್ತೆ ಅಂದ್ಬಿಟ್ಟು ಸೈಲೆಂಟಾಗೆ ಸ್ಟ್ರಿಕ್ಟಾಗೆ ವೀಡಿಯೋ ಮಾಡಬೇಕು. ಎಷ್ಟಂದರೆ ಅಷ್ಟೇ ಮಾತಾಡಬೇಕು ನನ್ನ ಮಗನಿಗೆ. ಹಲಸಿನ ಹಣ್ಣು ತುಂಬ ಚೆನ್ನಾಗಿತ್ತು. ನೆನ್ನೆ ಅಂತೂ ಸಿಕ್ಕಾಪಟ್ಟೆ. ನಾನೇ ಅರ್ಧ ಹಣ್ಣು ತಿಂದಿದ್ದೀನಿ. ತಿಂದ್ಬಿಟ್ಟು ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟೈತೆ. ಮತ್ತು ಹೆವಿ ಈಟ್ ಅಲ್ವಾ ಹಲಸಿನ ಹಣ್ಣು, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಇವಾಗ ಗೋಬಿ ಮಂಚೂರಿ ಆಯಿತು, ಮತ್ತು ಕಾಫಿ ಆಯಿತು. ಮಧ್ಯಾಹ್ನ ಬಂದು ಏನೋ ತಿಂದ್ವಿ, ಅದು ಎಲ್ಲ ಈಟಿನ ಪದಾರ್ಥ. ಅದಕ್ಕೋಸ್ಕರ ಇವಾಗ ಮಜ್ಜಿಗೆ ಕುಡಿದ್ವಿ. ಮಜ್ಜಿಗೆ ವರ್ಕ್ ಆಗಲ್ಲ, ಮಜ್ಜಿಗೆ ಮಾತ್ರ ವರ್ಕ್ ಆಗಲ್ಲ. ನಿಂಬೆಹಣ್ಣು ಜ್ಯೂಸು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗಾನ ಹೆವಿ ಬಾಡಿ ಹೀಟ್ ಆಗಿದ್ರೆ ಬರೀ ನಿಂಬೆಹಣ್ಣು ನೀರು ಹಾಕ್ಕೊಂಡು ಕುಡೀರಿ, ಸಕ್ಕರೆ ಹಾಕ್ಕೊಳಕ್ಕೆ ಹೋಗಬೇಡಿ. ನನ್ನ ಮಗಳಿಗೆ ಯಾರನ್ನ ಬೇಕು ಅಂದರೆ ನನ್ನ ಮಗಳ ಕೈಯಲ್ಲಿ ನಿಂಬೆಹಣ್ಣು ಜ್ಯೂಸ್ ಮಾಡಿಸ್ಕೊಳ್ಳಿ. ಒಂದು ನಿಂಬೆಹಣ್ಣಿಗೆ ಅರ್ಧ ಲೋಟ ನೀರು ಇಷ್ಟೇ. ಸ್ಟ್ರಾಂಗ್ ಇರಲಿ. ಸ್ಟ್ರಾಂಗ್ ಇರಲಿ, ಅಲ್ಲೆಲ್ಲ ತೂತು ಬಿದ್ದೋಗ್ಲಿ. ಇವಾಗ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು. ನನ್ನ ಮಗ ಹೂವು ಎಲ್ಲ ಜೋಡಿಸ್ತಾವನೆ ಚೆನ್ನಾಗಿ. ನನ್ನ ಮಗ ಏನಂದರೆ ಚೆನ್ನಾಗಿ ಜೋಡಿಸ್ತಾನೆ ಹೂವು. ಇವಾಗ ನಮ್ಮ ಯಜಮಾನ್ರು ಮುಂಚೆ ನಮ್ಮ ಯಜಮಾನ್ರು ಜೋಡಿಸ್ತಾ ಇದ್ರು, ಇವಾಗ ನನ್ನ ಮಗನೇ ಕ್ಲೀನಾಗಿ ಜೋಡಿಸೋದ್ರಲ್ಲಿ ನಂಬರ್ 1. ನನ್ನ ಮಗ ಕಾಮಿಡಿ ಮಾಡ್ತಾ ಇರ್ತಾನೆ ನನ್ನ ಮೇಲೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿ ಹೋಗ್ತಾನೆ. ಫುಲ್ ಡೀಸೆಂಟ್ ಅಂತೀರಾ, ಅಷ್ಟಿಷ್ಟಲ್ಲ, ಡೀಸೆಂಟಾಗಿ ಇದ್ಬಿಡ್ತಾನೆ. ಇವನಿಷ್ಟು ಡೀಸೆಂಟ್ ಹುಡುಗನ ಅನ್ಕೊಬೇಕು. ಅದು ಯಾರ ಹತ್ರನೂ ಕಾಮಿಡಿ ಮಾಡಲ್ಲ, ನನ್ನ ಹತ್ರ. ನನ್ನ ಮಗ ಇವಳೊಬ್ಳು ನೋಡಿ, ನಗೋದನ್ನು ಸ್ಟಾಪ್ ಮಾಡ್ಬಿಡ್ತಾನೆ ನನ್ನ ಮಗ. ಅದು ನಗೋದು, ಈ ಜನಕ್ಕೆ ನಗೋದು ಹೆಂಗೆ ಅನ್ನೋದು ತೋರಿಸ್ಬಾರ್ದಲ್ವಾ, ಅದಕ್ಕೆ ನಗೋದು ಸ್ಟಾಪ್ ಮಾಡಿಬಿಡ್ತಾನೆ. ಹೂವು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಬೆಳಿಗ್ಗಿಂದ ದೇವ್ರ ಪಾತ್ರೆ ಚಿತ್ರ ಆಡ್ತಾರೆ ಇಬ್ರು, ಒಬ್ಬೊಬ್ರು ಒಂದೊಂದು ಥರ ವಿಚಿತ್ರವಾಗಿ ಇವರಿಬ್ರು ಅಷ್ಟೇ, ಇವರೇ ದೇವ್ರುಗಳು ವಿಚಿತ್ರವಾಗಿ ಆಡ್ತಾರೆ ಹಂಗೆ. ನೀನು ಚಿಕ್ಕ ದೇವರು, ನಾನು ದೊಡ್ಡ ದೇವರು ಬಿಡು. ಎಲ್ಲಿ ಇದೆಲ್ಲ ಎತ್ತು ಚಂದ ಕ್ಲೀನ್ ಮಾಡು ಫಸ್ಟು. ಓಯ್ ಫಸ್ಟ್ ಕ್ಲೀನ್ ಮಾಡು. ಹಿಂಗೆ ಹಿಂಗೆ ಕಳಿಸ್ಬಿಡ್ತಾನೆ ನನ್ನ ಮನೆಗೆ. ನೋಡಿ ಕ್ಲೀನ್ ಇದೆಲ್ಲ ಇದು ಜೋಡಿಸ್ದ, ಕ್ಲೀನ್ ಮಾಡಿಲ್ಲ, ಹೋಗ್ತಾವನೆ ಹಂಗೆ. ಯಾರು ನೀನು ಅನ್ಕೊಂಡು ಹೋಗ್ತಾನೆ. ಇವಳು ಫುಲ್ಲು ಲಾಗ್ ನೋಡೋವರೆಗೂ ಕದಲಲ್ಲ ನನ್ನ ಮಗಳು. ಫುಲ್ಲು ಲಾಗ್ ಪ್ರತಿ ಒಬ್ಬರದು ನೋಡ್ತಾಳೆ, ನಂದು ಮಾತ್ರ ಟಿವಿಯಲ್ಲಿ ನೋಡಲ್ಲ. ದೇವ್ರಿಗೆ ಹೂವು ಹಾಕ್ತಾವ್ರೆ ನಮ್ಮ ಯಜಮಾನ್ರು. ಚೌಡಮ್ಮನಿಗೆ ಆಂಜನೇಯಗೂ ತೊಗೊಂಬಂದವ್ರೆ. ಆಂಜನೇಯಗೆ ಬೇರೆ ಎತ್ತಿಕ್ಕಿದ್ದೀವಿ, ಅಂದರೆ ತ್ಯಾವದ ಬಟ್ಟೆ ಹಾಕಿ ಎತ್ತಿಕ್ಕಿದ್ದೀವಿ. ಇವಾಗ ಚೌಡಮ್ಮನಿಗೆ ರೆಡಿ ಮಾಡ್ತಾವ್ರೆ. 3 ಜನನೂ ರೆಡಿ ಮಾಡಿ. ಇದೇ ಆಗುತ್ತೆ ಮಿನಿಮಮ್ 2 to 3 hours ಆಗುತ್ತೆ. ಎಲ್ಲ ನೋಡಿಕೊಂಡು ಹಾಕಿ. ಹೊಸ ಸ್ಯಾರಿ, ಇದು ಗೋಲ್ಡ್ ಸ್ಯಾರಿ ಅಲ್ಲಿದ್ದು. ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಮತ್ತು ಇವಾಗ ಎಲ್ಲ ಕಟ್ಟಿ ಎಲ್ಲ ಹಾಕಿ ತಿರ್ಗಾ ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಅರ್ಶಿನ ಕುಂಕುಮ ಪ್ರತಿಯೊಂದು ಇಡಬೇಕು. ಇನ್ನೇನು ಮುಗಿತಾ ಬರ್ತೈತೆ, ಮುಗಿತಾ ಬರ್ತೈತೆ. ಇನ್ನು ಇದೆಲ್ಲ ಎತ್ತಿ ಇಡಬೇಕು ಎಲ್ಲ ಪ್ರತಿಯೊಂದನ್ನು. ಇನ್ನು ದೇವ್ರ ಮನೇಲೆಲ್ಲ ಹೂವು ಹಾಕಬೇಕು. ಇದೆಲ್ಲ ದಾರ ಅಂದರೆ ನಾವು ದಿಂಡುಗಳಿರತ್ತಲ್ವ, ಒಂದೊಂದ್ಸಲ ದಾರ ಗಟ್ಟಿ ಇರಲ್ಲ, ತೆಳು ಇದ್ರೆ ಬೇಗ ಕಟ್ಟಾಗೋಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಈ ಸತಿ ಬಂದು ದಾರ ಎಲ್ಲ ತೆಳು ಇತ್ತಂತೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ದಾರ ಹಾಕಿ ಎಲ್ಲ ಕಟ್ಟಿ
ಹಾಕ್ತಾ ಇದ್ರು. ಮತ್ತೆ ಹಿಂದೆಗಡೆ ದೇವ್ರಿಗೆ ಜಡೆ ತರ ಅದು ರೆಡಿ ಮಾಡವ್ರೆ. ಅದು ಫೋಟೋ ಹಿಡ್ದೇ ಇಲ್ಲ, ನಾನು ಮರ್ತೋದೆ. ನಮ್ಮ ಯಜಮಾನ್ರು ಫೋಟೋ ಹಿಡಿ ಅಂತ ಇದ್ರು, ಅದೊಂದು ಮರ್ತೋದೆ. ಎಲ್ಲ ಇವಾಗೆಲ್ಲ ಕ್ಲೀನಾಗಿ ಕಟ್ತಾವ್ರೆ. ಅಂದ್ರೆ ದೇವ್ರನ್ನ ಎತ್ಕೊಂತಾರಲ್ವಾ, ಅವಾಗ ಜಾಸ್ತಿ ಫೋರ್ಸ್ ಆಗಿ ದೇವ್ರು ಓಡಾಡತ್ತೆ. ಆ ಟೈಮಲ್ಲಿ ಅಂದ್ರೆ ಗಂಟುಗಳು ಬಿಚ್ಚೋಗ್ಬಾರ್ದು. ಹೂವಿಂದು ಗಂಟಾಗ್ಲಿ ಒಡವೆ ಆಗ್ಲಿ ಏನು ಬಿದ್ದೋಗ್ಬಾರ್ದು. ಒಂದೊಂದ್ಸಲ ಫೋರ್ಸ್ ಆಗಿ ದೇವರು ಸ್ಟ್ರಾಂಗ್ ಆಗೋದ್ರೆ ದೇವರು ಜೋರಾಗಿ ಆಡುತ್ತೆ. ಆ ಟೈಮಲ್ಲಿ ಅದಕ್ಕೋಸ್ಕರ ಹುಷಾರಾಗಿ ಕ್ಲೀನಾಗಿ ಕಟ್ತೀವಿ. ಆಮೇಲೆ ಇವಾಗ ಲಾಸ್ಟಲ್ಲಿ ಕನಕಾಂಬ್ರ, ಮಲ್ಲಿಗೆ ಹೂವು ಅದು ಹಾಕಿದೀವಿ. ಇನ್ನೇನು ದೇವ್ರನ್ನ ಕರ್ಕೊಂಡೋಗಿ ಇನ್ನೇನು ಪೂಜೆ ಮಾಡೋ ಟೈಮಲ್ಲಿ ನಾವು ಹಾಕ್ತೀವಿ. ಇವತ್ತು ಹಾಕ್ತೀವಿ. ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತರಕಾರಿ ಪಲಾವ್ ಮಾಡಿದ್ದೆ. ಅವರೆಕಾಯಿ ಬದನೆಕಾಯಿ ಹಾಕಿ ಪಲಾವ್ ಮಾಡಿದ್ದೆ. 2.5 kg ಹಾಕಿ. ವಾಲಕದವರು ಬರ್ತಾರೆ, ಅದಕ್ಕೋಸ್ಕರ ಅವ್ರಿಗೂ ಟಿಫನ್ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೆ. ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡ್ವಿ. ಪಾಪ ಅವ್ರು ಹೋದ್ಸಲ ಟೊಮೆಟೊ ಬಾತ್ ಮಾಡಿದ್ವಿ, ಈ ಸತಿ ಬಂದು ಪಲಾವ್ ಮಾಡಿದ್ದೀನಿ. ಸಿಂಪಲ್ ಆಗಿ ಅಂದ್ರೆ ಆಲೂಗಡ್ಡೆ ಅಂತೀನಿ, ಅವರೆಕಾಯಿ ಬದನೆಕಾಯಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ, ಟೇಸ್ಟ್ ಆಗಿರತ್ತೆ. ಅದಕ್ಕೆ ರೈತ ಮೊಸರು ಬಜ್ಜಿನೂ ಮಾಡಿದ್ದೀನಿ. ಇವಾಗ ಕಲಸಿ ಇಟ್ಬಿಟ್ರೆ ಬೇಗ ಕುಕ್ಕರ್ ನಮ್ಮ ಮನೇಲಿ ಅಂದ್ರೆ ಫಾಸ್ಟಾಗಿ ಆಗೋಗುತ್ತೆ. ಪಲಾವ್ ಆಗಿದ ತಕ್ಷಣ ಪ್ರೆಷರ್ ಎತ್ಬಿಡ್ಬೇಕು, ಇಲ್ಲಾಂದರೆ ಅನ್ನ ಮುದ್ದೆ ಆಗೋಗುತ್ತೆ. ಅದಕ್ಕೋಸ್ಕರ ಕುಕ್ಕರ್ ಪ್ರೆಷರ್ ಬಂದಿದ ತಕ್ಷಣ ಅನ್ನ ಕಲಸಿಟ್ಕೊಂಡಿದ್ದೀನಿ. ಇವಾಗ ದೇವ್ರಿಗೆ ಅಲಂಕಾರ ಎಲ್ಲ ಆಯಿತು. ದೇವ್ರ ಮನೇಲೆಲ್ಲ ಹೂವು ಹಾಕ್ತಾಯಿದ್ರು. ಹೂವು ಎಲ್ಲ ಹಾಕ್ತಾ ಇದ್ದಂಗೆ ಇನ್ನೇನು ಪೂಜೆ ಮಾಡಬೇಕು. ಅಲಂಕಾರ ಹೆಂಗೈತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಯಾರು ಕಮೆಂಟ್ ಮಾಡ್ತಾ ಇಲ್ಲ, ನೀವು ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ, ಯಾರ್ಯಾರು ನೋಡ್ತಾ ಇದ್ದೀರಾ ಅನ್ನೋದು ನಮಗೂ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ. ನನಗೆ ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕಮೆಂಟ್ ಮಾಡೋರ್ಗೆಲ್ಲರಿಗೂ ನಾನು ಇಲ್ಲಿಗೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅದು ತುಂಬ ಲಾಂಗ್ ಐತೆ ಆ ವಿಡಿಯೋ ಎಲ್ಲ. ಅದಕ್ಕೋಸ್ಕರ ಯಾರು ನಾಳೆ ವಿಡಿಯೋ ಮಿಸ್ ಮಾಡಿದ್ರೆ ವಾಚ್ ಮಾಡಿ ನಾಳೆ ವಿಡಿಯೋ.